ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಬನ್ನೂರು ಸುನಿಲ್ ಮಾತಾಡ್ತಾ ಇರೋದು. ಈಗೇನು ನೋಡ್ತಾ ಇದ್ದೀರಾ, ಇದು ಬನ್ನೂರ ಜೀವನಾಡಿ, ಬನ್ನೂರು ಹೆಗ್ಗೆರೆ. ಇದ್ರ ತಟಭಾಗದಲ್ಲಿರುವಂಥ 16 ಹಳ್ಳಿಗಳಿಗೆ ಇದೇ ಜೀವನಾಡಿಯಾಗಿದೆ. ಆದರೆ ಮಳೆಗಾಲದಲ್ಲಿ ನಾಲೆಗಳ ನವೀಕರಣ ಆಗದಿರೋ ಕಾರಣ ಹಳ್ಳದಿಂದ ನೀರು ಹರಿದು ಸುಮಾರು ಭೂಪ್ರದೇಶ ಮುಳುಗಡೆಯಾಗಿ ಬೆಳೆ ಹಾನಿಯಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳನ್ನ ಭೇಟಿ ಮಾಡಿ ಸುಮಾರು ಪತ್ರಗಳು, ಅರ್ಜಿಗಳೆಲ್ಲ ಕೊಟ್ಟಿದ್ರು. ಕಾಮಗಾರಿ ಮಾತ್ರ ಆಗಿಲ್ಲ, ನವೀಕರಣ ಅಂತೂ ಆಗೇ ಇಲ್ಲ. ಸಮಯದಲ್ಲಿ ಬಂದು ಹೂಳೆತ್ತಿಸ್ತಾರೆ, ಆ ಹೂಳೆತ್ತಿಸೋದನ್ನ ವಿಲೇವಾರಿ ಮಾಡಲ್ಲ, ಪುನಃ ಮತ್ತೆ ಅದು ಹಳ್ಳದೊಳಗಡೆ ಹೋಗುತ್ತೆ. ಅದರಿಂದ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಭೂಭಾಗ ಪೂರ್ತಿ ಮುಳುಗಡೆ ಆಗುತ್ತೆ. ಅದಕ್ಕೋಸ್ಕರ ನಾವು ರೈತ ಮುಖಂಡರೆಲ್ಲ ಸೇರಿ ಇವತ್ತು ನೀರಾವರಿ ಇಲಾಖೆಗೆ ಹೋಗಿ ಅಧಿಕಾರಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀವಿ. ಮುಂದೆ ಅವ್ರು ಏನು ಕ್ರಮ ಕೈಗೊಳ್ತಾರೆ ನೋಡೋಣ ಬನ್ನಿ. ಕಾವೇರಿ ನೀರಾವರಿ ನಿಗಮ ನಿಯಮಿತ ನಂಬರ್ 4 KRS ವಿಭಾಗ ಮಾದೇಗೌಡನಹುಂಡಿ ಗೇಟ್ ಟಿ ನರಸೀಪುರ ತಾಲೂಕು ಮಾನ್ಯರೆ ಬನ್ನೂರು ವಿಷಯ ಬನ್ನೂರು ದೊಡ್ಡಕೆ ಮಾಡ್ಸಪ್ಪ ನೀನು ಅಂತಾನೆ ಹೇಳಿದ್ದಾರೆ. ಹಳ್ಳ ಒತ್ತುವರಿ ನಾ ಯಾವತ್ತೂ ರೆಡಿ ಇದ್ದೀನಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಹಳ್ಳ ಒತ್ತುವರಿ, ಕೆರೆ ಒತ್ತುವರಿ, ಏನು ಇಟಾಚಿ ಬಿಟ್ಟು ಎತ್ತಾಕ್ಸೋದಕ್ಕೆ ಯಾವ ಗ್ರಾಂಟೂ ಹೊರಗೂ ಇದಿಲ್ಲ. ಸಾಹೇಬ್ರು ಏನು ಅನ್ನದಾತರ ಹೋರಾಟಕ್ಕೆ ಜಯವಾಗಲಿ. ಆತ್ಮೀಯ ರೈತ ಬಂಧುಗಳ, ಈ ದಿನ ಕಾವೇರಿ ನೀರಾವರಿ ನಿಗಮದ ಉಪವಿಭಾಗವಾದಂಥ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಗೆ ನಾವು ಬನ್ನೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ದೇವೆ, ರೈತರು ಬಂದಿದ್ದೇವೆ. ಮೂರ್ನಾಲ್ಕು ವರ್ಷಗಳಿಂದ ಹಳ್ಳ ಕೊಳ್ಳಗಳು, ಗಿಡ ಗಂಟೆಗಳನ್ನ ಇಳಿದೆ ಹೂಳು ತುಂಬಿಕೊಂಡು ಕ್ರಮ ಕೈಗೊಳ್ತಾರೆ. ಮನವಿ ಪತ್ರ ಕೊಟ್ಟಿದ್ದೀವಿ, ಸ್ವೀಕಾರ ಮಾಡಿದ್ದಾರೆ, ಕ್ರಮ ಕೈಗೊಳ್ತಾರೆ.